ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳು ಚಟ್ನಿ, ಹಾಗೆ ಈರುಳ್ಳಿ ದೋಸೆ ಮತ್ತು ಕೆಲವೊಂದು ಕಿಚನ್ ಟಿಪ್ಸ್ ಜೊತೆ ನಾನು ಒಂದು ಡ್ರೆಸ್ ಹೊಲ್ಕೊಂಡಿದ್ದೆ, ಅದನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹೆಚ್ಚು ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಈರುಳ್ಳಿ ದೋಸೆಗೆ ಸಂಡೆ ದೋಸೆ ಮಾಡ್ಕೊಂಡಿದ್ನಲ್ಲ, ಅದರದ್ದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಇವತ್ತು ದೋಸೆ ಹಾಕ್ಕೋತಾ ಇದ್ದೀನಿ, ಈರುಳ್ಳಿ ದೋಸೆ. ಇದಕ್ಕೆ ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹಿಟ್ಟು ಎಕ್ಸ್ಟ್ರಾ ಹಾಕೋದ್ರಿಂದ ನಾನು ಅಡುಗೆ ಸೋಡಾ ಹಾಕ್ಕೋತಾ ಇದ್ದೀನಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಮಕ್ಕಳೆಲ್ಲ ತಿನ್ನೋದಿಲ್ಲ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಾದರೆ ಖಂಡಿತ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆ ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಗಂಟಿಲ್ದಂತೆ ಕಲಸಿಟ್ಕೋಬೇಕು. ಇದನ್ನು ಒಂದು 10 to 20 ಮಿನಿಟ್ಸ್ ಇಟ್ಟರೆ ಚೆನ್ನಾಗಿ ಹುದುಗುತ್ತೆ. ಅಷ್ಟರಲ್ಲಿ ನಾನು ಹುರುಳಿಕಾಳನ್ನ ಹುರ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಹುರುಳಿಕಾಳನ್ನ ಒಂದು 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನು. ಹುರುಳಿಕಾಳನ್ನ ಲೈಟಾಗಿ ಈ ಥರ ಹುರ್ಕೋಬೇಕು. ಹುರಿದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ಥರ ಚಟಪಟ ಅಂತ ಸಿಡಿಯುತ್ತೆ ಕಾಳು, ಆವಾಗ ಇದು ಆಗಿದೆ ಅಂತ ಗೊತ್ತಾಗತ್ತೆ. ಇದಕ್ಕೀಗ ನಾನು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಣ್ಣಾಗಿದೆ, ಅದರಿಂದ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು ಒಂದು ಅರ್ಧ ಇಂಚ್ ಹಾಕ್ಕೊಂಡ್ರೆ ಸಾಕು. ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಒಂದು ಅರ್ಧ ತೆಂಗಿನಕಾಯಿ ಹೋಳಲ್ಲಿ ಒಂದು ಅರ್ಧದಷ್ಟು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಹೆಚ್ಚು ತೆಂಗಿನಕಾಯಿ ಅವಶ್ಯಕತೆ ಇರಲ್ಲ. ಹುರುಳಿಕಾಳು ಟೇಸ್ಟು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಒಂದು ಡಿಫ್ರೆಂಟ್ ಆಗಿರುವಂತಹ ಚಟ್ನಿ ಅಂತಲೇ ಹೇಳ್ಬೋದು. ಈ ದೋಸೆ ಜೊತೆಗೆ ಹುರುಳಿಕಾಳು ಚಟ್ನಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವಾಗ ಹೆಂಚಿಟ್ಕೊಂಡಿದ್ದೀನಿ, ದೋಸೆಗಳನ್ನ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಇದು ತುಂಬ ತೆಳುವಾಗೇನು ಬೇಕಾಗಲ್ಲ ಅಲ್ಲ, ಈರುಳ್ಳಿ ದೋಸೆ ಒಂದು ಮೀಡಿಯಮ್ ಸೈಜ್ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಈರುಳ್ಳಿ ದೋಸೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾರ್ಮಲ್ ದೋಸೆಗಿಂತ ಈರುಳ್ಳಿ ದೋಸೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನೋಡಿ, ಈ ಥರ ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಕಲರಲ್ಲಿ ತುಂಬಾ ಚೆನ್ನಾಗಿ ದೋಸೆಗಳು ಬರುತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಹುರುಳಿಕಾಳು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಆದ್ದರಿಂದ ಯಾವಾಗಲೂ ತೆಂಗಿನಕಾಯಿ ಚಟ್ನಿನೇ ತಿಂತಾ ಬೋರ್ ಆಗಿದ್ದರೆ, ಅಥವಾ ಕಡಲೆ ಚಟ್ನಿನೇ ತಿಂತಾ ಬೋರ್ ಆಗಿದ್ದರೆ, ಇದೊಂದು ಹೊಸ ಆಪ್ಷನ್, ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಇದರದ್ದು ಕಾಂಬಿನೇಷನ್. ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಇದು ಕೂಡ ಅಮ್ಮಂದು ಹಳೆ ಸೀರೆನೇ ಉಟ್ಟು ಅಮ್ಮಂಗೆ ಬೋರಾಗಿತ್ತು. ನಾನು ಕೂಡ ಒಂದೆರಡು ಸಲ ಉಟ್ಕೊಂಡೆ, ಆಮೇಲೆ ಬೇಡ ಅಂಥೇಳಿ ಇವಾಗ ಇದರಲ್ಲಿ ಒಂದು ಗೌನ್ ಹೊಲ್ಕೊಂಡಿದ್ದೀನಿ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು, ಯಾಕೆಂದರೆ ಬೀಡ್ಸ್ ಎಲ್ಲ ವರ್ಕ್ ಇದೆಯಲ್ಲ, ಸೊ ಅದರಿಂದ ಇದು ಮದುವೆ ಫಂಕ್ಷನ್ಗೆ, ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಗೆ, ಗೃಹ ಪ್ರವೇಶಕ್ಕೆ ಹಾಕ್ಕೊಳ್ಳೋಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾವು ಮ್ಯಾಚಿಂಗ್ ವೇಲ್ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಈ ಥರ ಗೋಲ್ಡನ್ ದುಪ್ಪಟ್ಟ ಹಾಕ್ಕೊಂಡ್ರೆ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ಒಳ್ಳೆ ಜ್ಯುವೆಲ್ರಿ ಹಾಕ್ಕೊಂಡ್ರೆ ಒಳ್ಳೆ ಪಾರ್ಟಿ ವೇರ್ ಲುಕ್ ಬರುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ನಾನು ಒಂದು ತುಂಬಾ ಸಮ್ಮರ್ ಇದೆ ಅಲ್ಲ, ತುಂಬ ಬಿಸಿಲು, ಅದಕ್ಕೋಸ್ಕರ ಒಂದು ಮಸಾಲ ಮಜ್ಜಿಗೆಗೆ ಒಂದು ಚಟ್ನಿನ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹೇಗೆ ಅಂತ ಒಂದು ಐಡಿಯಾ ಬಂತು. ಸೊ ಅದಕ್ಕೋಸ್ಕರ ನಾನು ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನು
ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ನನಗೆ ಬೆಳ್ಳುಳ್ಳಿ ಹಾಕಿದ ಮಸಾಲ ಮಜ್ಜಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಹಾಕಿಲ್ಲ. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಹಾಕೋಬೋದು. ಇದನ್ನು ಒಂದು ಬಾಕ್ಸಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು. ಇದಲ್ಲದೆ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತಂದರೆ ಈ ಚಟ್ನಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಈ ಥರ ಐಸ್ ಕ್ಯೂಬ್ ಥರನೂ ಮಾಡಿ ಇಟ್ಕೋಬೋದು. ಇದು ಇದನ್ನು ಹಾಕ್ಕೊಂಡು ಮಜ್ಜಿಗೆಗೆ ಮೊಸರಿಗೆ ಮಜ್ಜಿಗೆ ಕಡಿದ್ಬಿಟ್ಟು ಇದನ್ನು 1-2 ಹಾಕ್ಕೊಂಡ್ರೆ ಸಾಕು. ತಂಪಿಗೆ ತಂಪಾಗೂ ಇರುತ್ತೆ. ಹಾಗೆ ಮಸಾಲ ಮಜ್ಜಿಗೆ ಕೇವಲ ಮಜ್ಜಿಗೆ ಮಾಡೋ ಅಷ್ಟೇ ಟೈಮಲ್ಲಿ ನಮಗೆ ಡೈಲಿ ಆರಾಮಾಗಿ ಮಸಾಲ ಮಜ್ಜಿಗೆನ ನಾವು ಕುಡಿಬೋದು. ಇದನ್ನು ಮಾಡೋಕ್ಕೆ ಹೆಚ್ಚು ಏನು ಟೈಮ್ ಬೇಕಾಗಲ್ಲ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಒಂದು ಸತಿ ಮಾಡಿಟ್ಕೊಂಡ್ರೆ ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ 1 ವೀಕ್ವರೆಗೂ ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ಲಾಗೇ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಣ್ಣಿನ ಲೋಟದಲ್ಲಿ ಕೊಟ್ಟರೆ ಅದು ಇನ್ನೂ ತಂಪಾಗಿರುತ್ತೆ ಅಂತ ನಾನು ಈ ಲೋಟದಲ್ಲಿ ಸರ್ವ್ ಮಾಡ್ಕೋತೀನಿ. ಇನ್ನು ಮಿಕ್ಕಿರುವಂಥ ಐಸ್ ಕ್ಯೂಬ್ಸ್ ಇರುತ್ತಲ್ಲ, ಮಸಾಲ ಮಜ್ಜಿಗೆ ಅದು ಐಸ್ ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಬೇಕು ಅಂತಂದರೆ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಅದನ್ನು ನಾವು ಫ್ರೀಝರಲ್ಲಿ ಸ್ಟೋರ್ ಮಾಡಿಟ್ಕೋಬೋದು. ಯಾವಾಗ ಬೇಕಂದರೆ ಆವಾಗ ನಾವು ಬಳಸ್ಕೊಳ್ಳೋಕ್ಕೆ ತುಂಬಾ ಈಸಿಯಾಗಿ ಸಿಗತ್ತೆ. ಅದಾದಮೇಲೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಖಾಲಿಯಾಗಿತ್ತು, ಗೋಧಿ ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು. ಅದನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡಿದ್ದೆ. ಅದನ್ನು ತೆಗೆಯೋಣ ಅಂತ ಟೆರೆಸ್ ಮೇಲೆ ಹೋಗಿದ್ದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗೋಧಿ ಹಿಟ್ಟು ಮಾಡಿಸ್ಕೊಳ್ಳೋಣ ಅಂತ. ಹೊರಗಡೆಯಿಂದ ತರೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಗೋಧಿ ತಂದುಬಿಟ್ಟು ಅದಕ್ಕೆ ಸ್ವಲ್ಪ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ನಾವೇ ಮನೆಯಲ್ಲಿ ಮಲ್ಟಿಗ್ರೇನ್ ಆಟನ ಪ್ರಿಪೇರ್ ಮಾಡ್ಕೋಬೋದು. ನಾನು 4 kg ಗೋಧಿಗೆ 1 ಕಪ್ಪಷ್ಟು ಅಥವಾ 3/4 ಕಪ್ಪಷ್ಟು ಹುರುಳಿಕಾಳು, ಹಾಗೆ 3/4 ಕಪ್ಪಷ್ಟು ಕಡಲೆಕಾಳು, ಹಾಗೆ ಕಡಲೆ ಬೀಜ 3/4 ಕಪ್ಪು, ಮತ್ತು ಹೆಸರು ಕಾಳು 3/4 ಕಪ್ಪು, ಈ ರೀತಿ. ಆಮೇಲೆ ಅವರೆಕಾಳು 3/4 ಕಪ್ಪು, ಹಾಗೆ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಲಸಂದೆ ಕಾಳು ಸಿಗುತ್ತಲ್ಲ, ಅದನ್ನು ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬಾ ಪೌಷ್ಟಿಕವಾದಂಥ ಮಲ್ಟಿಗ್ರೇನ್ ಆಟನ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು? ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.